ಕರ್ನಾಟಕದ ಹೆಮ್ಮೆ ಹಂಪಿ. ಹಂಪಿಯ ಪ್ರಸಿದ್ಧ ಹೇಮಕೂಟ ಬೆಟ್ಟ ಅಂದರೆ ಸುವರ್ಣ ಶಿಖರ ಪುರಾತನ ದೇವಾಲಯಗಳು ಮತ್ತು ವಿಗ್ರಹಗಳಿಂದ ತುಂಬಿದೆ. ಈ ಸ್ಥಳದಲ್ಲಿ ನಿಂತಿರುವ ಗಣಪತಿ ಪ್ರತಿಮೆ ಅಪೂರ್ವ ರಹಸ್ಯವನ್ನು ಸಾರುತ್ತದೆ. ಅದುವೇ ಸಾಸಿವೆ ಕಾಳು ಗಣಪತಿ. ಗಣಪತಿಯ ಹೊಟ್ಟೆ ಸಾಸಿವೆ ಕಾಳಿನಂತೆ ಸುತ್ತ ಸರ್ಪ ಸುತ್ತಿರುವ ವಿನ್ಯಾಸವು ಪುರಾತನ ಕಥೆಯ ರಹಸ್ಯವನ್ನು ತೋರುತ್ತದೆ. ಚಂದ್ರಗಿರಿಯ ವ್ಯಾಪಾರಿ ವಿಜಯನಗರದ ರಾಜ ನರಸಿಂಹನ ಸ್ಮರಣಾರ್ಥ ಈ ವಿಗ್ರಹವನ್ನು ನಿರ್ಮಿಸಿದನು. ವಿಶೇಷವೆಂದರೆ ಒಂದೇ ದಿನದಲ್ಲಿ ಶಿಲ್ಪಕಲೆಯ ಎಲ್ಲಾ ತಂತ್ರಗಳನ್ನು ಬಳಸಿ ಈ ವಿಗ್ರಹ ನಿರ್ಮಿಸಲಾಯಿತು. ಭಕ್ತಿ ಮತ್ತು ಶಿಲ್ಪಕಲೆಯ ವೈಭವವನ್ನು ಜನರಿಗೆ ತೋರಿಸಲು ರಾಜನು ಇದನ್ನು ನಿರ್ಮಿಸಲು ಸೂಚಿಸಿದ್ದ. ವಿಗ್ರಹದ ವಿಶೇಷತೆ ಏನೆಂದರೆ ಏಕಶಿಲಾದಿಂದ ಕೆತ್ತಿದ ವಿಗ್ರಹ. ಎತ್ತರ ಸುಮಾರು 8 ಅಡಿ ಇರಲು 4 ಕೈಗಳಲ್ಲಿ ಗೋಧಿ, ನೋಸ್, ಮೋದಕ ಮುಂತಾದ ವಸ್ತುಗಳನ್ನು ಕಾಣಬಹುದು. ವಿಗ್ರಹದ ಗಾತ್ರ, ಕಂಬಗಳು ಮತ್ತು ಸುತ್ತಲಿನ ವಿನ್ಯಾಸವು ವಿಜಯನಗರ ಶೈಲಿಯ ನಿಪುಣತೆಯನ್ನು ತೋರಿಸುತ್ತದೆ. ಹೊಟ್ಟೆಯ ಸುತ್ತಲಿನ ಸರ್ಪವು ಗಣಪತಿಯ ಭೋಗವನ್ನು ಹೆಚ್ಚಾಗದೆ ಶ್ರದ್ಧೆಯಿಂದ ಮತ್ತು ಸರಿಯಾಗಿ ನೀಡಬೇಕೆಂದು ತೋರಿಸುತ್ತದೆ. ಶಿಲ್ಪಿಯ ಶ್ರಮದಿಂದ ಈ ವಿಗ್ರಹ ನಿರ್ಮಾಣವು ಒಂದು ಅದ್ಭುತ ಪವಾಡ. ಗಣಪತಿ ಪ್ರತಿಮೆ ಸ್ಥಿರವಾಗಿ ನಿಂತಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ವಾಸ್ತವವಾಗಿ ಗಣಪತಿ ದೈಹಿಕವಾಗಿ ಅಲ್ಲಿರುವವನಲ್ಲ. ಅಲ್ಲಿ ಈ ಪ್ರತಿಮೆ ಕೇವಲ ದೇವರ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಇಂದಿಗೂ ಯಾತ್ರಿಕರು ಮತ್ತು ಕಲಾ ಆಸಕ್ತರು ಈ ವಿಗ್ರಹದ ಮುಂದೆ ನಿಂತಾಗ ಶಿಲ್ಪಕಲೆಯ ವೈಭವ, ಪುರಾತನ ಕಥೆಗಳು ಮತ್ತು ಭಕ್ತಿಯ ಸಂದೇಶಗಳನ್ನು ನೇರವಾಗಿ ಅನುಭವಿಸುತ್ತಾರೆ. ಸಾಸಿವೆ ಕಾಳು ಗಣಪತಿಯನ್ನು ನೋಡಿದಾಗ ನಮಗೆ ಬರೀ ದೇವರ ದರ್ಶನ ಮಾತ್ರ ಆಗೋದಿಲ್ಲ. ನಮ್ಮ ಕಲ್ಚರ್, ನಮ್ಮ ಹಿಸ್ಟ್ರಿ ಮತ್ತು ನಮ್ಮ ಶಿಲ್ಪಕಲೆಯ ವೈಭವ ನಮ್ಮ ಕಣ್ಣ ಮುಂದೆ ನಿಂತಂತೆ ಸಾಗುತ್ತದೆ. ನೆಕ್ಸ್ಟ್ ಟೈಮ್ ನೀವು ಹಂಪಿಗೆ ಹೋದಾಗ ಈ ಗಣಪತಿಯನ್ನು ನೋಡಿ ಅದರ ಹಿಂದಿರುವ ಸರಳ ಸಂದೇಶ ಮತ್ತು ನಮ್ಮ ಕಲಾವಿದರ ಶ್ರಮವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.